अब की बार 400 ಪಾರ್ 400 ಸೀಟುಗಳು ಮೇಲೆ ಬಿ ಜೆ ಪಿ ಗೆಲ್ತದೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಒಂದು ಹೇಳಿದ್ದಷ್ಟೇ. ಈ ಗೋಧಿ ಮೀಡಿಯಾಗಳು ಬರೀ ಅದನ್ನೇ ಕ್ಯಾನ್ವಾಸ್ ಮಾಡ್ತಾ ಕೂತ್ಕೊಂಡ್ರು. ಮತ್ತು ಎಕ್ಸಿಟ್ ಪೋಲ್ಗಳು ಸಹ ಅವ್ರೇನು ಹೇಳಿದ್ರು ಅದ್ರ ಪ್ರಕಾರ 401, 410, 400ಗೆ ಮೇಲೇ ಬಂತು. ಆದರೆ ಪ್ರಬುದ್ಧ ಮತದಾರ ಒಂದು ತೀರ್ಮಾನ ಕೊಟ್ಟಿದ್ದಾನೆ ನೋಡಿ, ಹ್ಯಾಟ್ಸ್ ಆಫ್ ಟು ದೆಮ್. ಯಾರಿಗೂ ಅವರು ಏನು ಡಿಕ್ಟೇಟರ್ಶಿಪ್ ಮೆರಿತಾ ಇದ್ರು, ನಾವೇ ಅಂತ ಏನು ಅಂದ್ಕೊಳ್ತಾ ಇದ್ರು, ಮತದಾರರು ಭಾಳ ಒಂದು ಬುದ್ಧಿ ಕಲಿಸಿದ್ದಾರೆ. ಈ ರಿಸಲ್ಟ್ಸು ಜನಗಳಿಗೆ ಅನುಕೂಲವಾಗುವಂಥ ರಿಸಲ್ಟ್ಸ್. ಯಾರೇ ಆಗಲಿ ಒಂದು ಅಭಿವೃದ್ಧಿಗೆ ಬಗ್ಗೆ ಮಾತಾಡ್ತಿಲ್ಲ, ಯಾರೇ ಆಗಲಿ ಒಂದು ನಾವು ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀವಿ, ಇದನ್ನು ಕಡಿಮೆ ಮಾಡ್ತೀವಿ, ಮತ್ತು ಒಂದು ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡ್ತೀವಿ ಅಂತ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಚಕಾರನೇ ಎತ್ತಲಿಲ್ಲ. ಬರೀ ಏನು ಮಾಂಗಲ್ಯ ಕಿತ್ಕೊಳ್ತಾರೆ, ಮತ್ತು ಆಸ್ತಿ ಕಿತ್ಕೊಳ್ತಾರೆ, ಮತ್ತು ಇಂಥವುಗಳನ್ನೇ ಕಾನ್ಸಂಟ್ರೇಟ್ ಮಾಡಿದಾಗ ಜನಕ್ಕೇನಾಯಿತು, ಇವರು ಯಾಕೋ ಜನಗಳನ್ನ ತಪ್ಪು ದಾರಿಗೆ ಎಳಿತಾ ಇರ್ತಾರೆ, ನಾವು ಸರಿಯಾದ ಪಾಠ ಕಲಿಸ್ಬೇಕು ಅಂತನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಮಾಡಿದ್ದಾರೆ ಜನ, ಪ್ರಬುದ್ಧತೆಯನ್ನು ಮೆರೆದು ತಕ್ಕ ಪಾಠ ಎಲ್ಲರಿಗೂ ಕಳಿಸಿದ್ದಾರೆ. ಯಾರ್ಯಾರು ಅಂಥವ್ರಿಗೆಲ್ಲನೂ ಈ ಸರಿಯಾದ ಮಣ್ಣು ಮುಗಿಸಿ ಪಾಠ ಕಲಿಸಿದ್ದಾರೆ. ಸರ್, ಎಲ್ಲೊಂದು ಕಡೆ ಈಗ ಬಹುಮತ ಬಂದಿದ್ದು ಬಿಜೆಪಿ ಪಕ್ಷದ ನಡುವೆ ಶುರುವಾಗಿದೆ. ಹೌದು, ಈಗ ಸ್ಪಷ್ಟ ಬಹುಮತ ಇಲ್ವಲ್ಲ, ಯಾರಿಗೆ ಆಗಲಿ ಸ್ಪಷ್ಟ ಬಹುಮತ, ಸರಳ ಬಹುಮತ ಬಂದೇ ಇಲ್ಲ ಯಾರಿಗೂ. ಇದು ಬಿ ಜೆ ಪಿಗಾಗಲಿ, ಕಾಂಗ್ರೆಸ್ಗಾಗಲಿ, ಮತ್ತೊಂದು ಪಾರ್ಟಿಗಾಗಲಿ ಈಗೇನಿದ್ರೂ ಇತರರ ಮೇಲೆ ಅವಲಂಬಿಸಿ ಸರ್ಕಾರನ ನಡೆಸಬೇಕಾಗಿದೆ. ಇನ್ನು ಮುಂದೆ ಸರ್ಕಾರಗಳು ಚೆನ್ನಾಗಿ ನಡೆಸ್ತದೆ ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಈ ಮಳೆ ವಿಚಾರ ಬಂತಂದರೆ ಮಳೆ ರಾಯನ ವಿಚಾರ, ಕಾಂಗ್ರೆಸ್ ಸರ್ಕಾರ ಬಂದು ಮುಖ್ಯಮಂತ್ರಿಗಳಾಗೋದಂದರೆ ಮಳೆ ಬರಲ್ಲ ಅಂತ ಒಂದು ಮಾತಾಡ್ತಿದ್ರು. ಈಗ ಮಳೆ ಬಂದು ಎಲ್ಲ ಕಡೆನೂ ನೀರು ಕೊಚ್ಕೊಂಡು ಹೋಗ್ತದೆ. ಇದ್ರ ಬಗ್ಗೆ ಈ ಮಳೆ ಬಂದಾಗ ಮಾತ್ರ ಅದ್ರ ಬಗ್ಗೆ ತಕರಾಗುತ್ತಲ್ಲ, ಏನು ಸರ್? ಈ ಕೆಲವರು ಏನು ಮಾಡ್ತಾ ಇದ್ದಾರೆ, ಭಾಳ ಈ ಲೀಡರ್ಗಳು ಬಹಳ ಸಿಲಿ ಅಂತಂದರೆ ಅದಕ್ಕೇನು ವ್ಯಾಲ್ಯೂನೇ ಇರಲ್ಲ ಅಂತ ಮಾತುಗಳೆಲ್ಲ ಮಾತಾಡ್ತಾರೆ. ಈಗ ಮಳೆಗೂ ಎಲೆಕ್ಷನ್ಗೆ ಏನು ಸಂಬಂಧ, ಮಳೆಗೂ ರಾಜಕೀಯಕ್ಕೆ ಏನು ಸಂಬಂಧ, ಮಳೆ ರಾಜಕೀಯದವ್ರನ್ನ ಕೇಳ್ಕೊಂಡು ಬರ್ತದ, ಇದು ಕಾಂಗ್ರೆಸ್ ಬಂದಿದೆ, ಗೌರ್ಮೆಂಟ್ ಇದೆ, ಮಳೆ ಬರಬಾರ್ದು, ಬಿ ಜೆ ಪಿ ಬಂದಿದೆ, ಮಳೆ ಸುರಿಬೇಕು ಅಂತ. ಅದಕ್ಕೂ ಇದೆಲ್ಲ ಜನಗಳನ್ನ ದಿಕ್ಕು ತಪ್ಪಿಸೋ ಕೆಲಸ ಬಿಟ್ಟರೆ ಬೇರೆ ಏನಲ್ಲ.